ಮಂಗಳೂರು ಪ್ರೆಸ್ ಕ್ಲಬ್ನ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೊನಾಲ್ಡ್ ಕೊಲೋಸಾ ಅವರು ಗೌರವ ಅತಿಥಿಯಾಗಿದ್ದು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಡಾಕ್ಟರ್ ಕೊಲೆಸೋ ಮಾಧ್ಯಮಗಳ ಜೊತೆಗೆ ಸಂವಾದ ನಡೆಸಿದರು. ನಾನು ಹೇಳಿದೆ, ನಿಮಗೆ ನಾನು ಇಲ್ಲಿ ನನಗೆ ಯಾರಾದರೂ ನಿಮ್ಮಲ್ಲಿ ಜಾಗ ನನಗೊಂದು ಕೊಟ್ಟರೆ ಅದರಲ್ಲಿ ಬೋರ್ವೆಲ್ ಹಾಕಿಸ್ತೀನಿ ಮತ್ತು ಟ್ಯಾಂಕ್ ಕಟ್ಟಿ ಕೊಡುತ್ತೀನಿ. ಬೇಡ ಸರ್, ಅದು ನಾವು ಪಂಚಾಯತಿಯಿಂದ ಮಾಡಿಸ್ತೀವಿ, ನಮಗೆ ದೇವಸ್ಥಾನ ಎಲ್ಲ ನಮಗೆ ದೇವಸ್ಥಾನ ಕಟ್ಟಿಕೊಡಿ ಅಂದರು. ಈಗ ನಾನು ಬಯಸಿದ್ದನ್ನು ಕೊಡಬೇಕು, ಅವರು ಬಯಸಿದ್ದನ್ನು ನಾನು ಕೊಡಬೇಕು. ಅದರಿಂದ ನಾನು ಅವ್ರು ಕೇಳಿದ್ದನ್ನು ಕೊಡೋದಕ್ಕೆ ಮುಂದಾದೆ. ಇದು ನಿಮ್ಮ ಕರ್ನಾಟಕದ ವಾರ್ತಾ ಇಲಾಖೆಯಿಂದ ಪ್ರಕಟಣೆ ಆಗುತ್ತಲ್ಲ, ಅದು ಯಾವ ಮಾಸಪತ್ರಿಕೆ ಜನಪದ, ಅದರಲ್ಲಿ 2 ಪೇಜು ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅದಕ್ಕೆ ಟೈಟ್ಲ್ ಏನು ಕೊಟ್ಟಿದ್ದಾರೆ ಅಂದರೆ ಕೋಮು ಸೌಹಾರ್ದತೆಗೆ ಒಂದು ಉತ್ತಮ ನಿದರ್ಶನ. ಅದು ಆವಾಗ. ಆಮೇಲೆ ನಂತರ ಒಂದು 700 ವರ್ಷದ ಇತಿಹಾಸ ಇರೋದು ಅಲ್ಲ. ಅದರ ಮೊದಲು ಅವ್ರು ಹೇಳಿದ್ದು ಆ ದೇವಸ್ಥಾನ, ಅದಕ್ಕೆ ಸಂಪೂರ್ಣ ಹಣ ನಾನು ಕೊಟ್ಟಿಲ್ಲ, ಫಸ್ಟ್ ಅಮೌಂಟ್ ನಾನು ಕೊಟ್ಟಿದ್ದು. ನಾನು ಮತ್ತೆ ಅವ್ರಿಗೆ ಹೇಳಿದ್ದು, ಒಬ್ಬ ಕ್ರಿಶ್ಚಿಯನ್ ಹೀಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅಷ್ಟೊಂದು ಚೋಳರ ಟೈಮ್ನಲ್ಲಿರುವ ಐತಿಹಾಸಿಕ ದೇವಸ್ಥಾನ ಕಂಪ್ಲೀಟ್ ನೆಲ ಸಮಾನ ಆಗಿದೆ. ಅಲ್ಲಿ ದನ ಕರು ಕುರಿ ಎಲ್ಲ ಕಟ್ಟಿದ್ದಾರೆ, ಮೂರ್ತಿಗಳೆಲ್ಲ ಹಾಗೆ ನೆಲದ ಮೇಲಿದ್ದು. ನಾನು ಹೇಳಿದೆ, ನಾನೊಂದು ಇದೇ ಥರ ಆಡ್ಕೋಟ್ ಹಾಕಿ ನಂದು ಯಾವಾಗಲೂ ಚೆಕ್ ಬುಕ್ ಇರ್ತಿತ್ತು, ಆವಾಗ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತಿತ್ತು, ಅದರಿಂದ ಚೆಕ್ ಬುಕ್ ಇರ್ತಿದ್ದೆ. ಈಗಿಲ್ಲ, ಅದಕ್ಕೆ ಈಗ ತಂದಿಲ್ಲ ನಾನು. ಸೊ ನಾನೊಂದು ಬರೆದು ಕೊಟ್ಟೆ. ನಾನು ಹೇಳಿದೆ, ಒಬ್ಬ ಕ್ರೈಸ್ತ ಧರ್ಮದವನು ಈಗ ಹಾದಿ ಹೋಗ್ತಾ ಇರುವಾಗ ನಮಗೆ ಬುದ್ಧಿ ಹೇಳಿ ಈ ಥರ ಚೆಕ್ ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಕೇಳಿ. ಅವಾಗ ನೋಡಿ ಅವರಾಗೆ ಹೇಗೆ ಮುಂದೆ ಬಂದು ನಿಮಗೆ ಕೊಡ್ತಾರೆ ಅಂತ. 3 ತಿಂಗಳ ಒಳಗಡೆ 1.5 ಕೋಟಿ ಅವ್ರದ್ದು ಕಲೆಕ್ಷನ್ ಆಗಿ ಆ ಸಂದರ್ಭದಲ್ಲಿ ಮುನಿನರಸಿಂಹಯ್ಯ ಅವಾಗ XMLA ಅವರು ಅಲ್ಲಿ ರಸ್ತೆಯಲ್ಲಿ ನಿಂತಿದ್ರು ಅಂತ ನಾನು ಕಾರ್ ಸ್ಟಾಪ್ ಮಾಡಿದೆ, ಹೇಗಿದ್ದೀರಿ ಅಂತ ಕೇಳೋದಕ್ಕೆ. ದೇವರು ಕಳಿಸಿದ್ರು, ಬನ್ನಿ ನಮಗೆ ಸ್ವಲ್ಪ ಒಳಗಡೆ ಬಂದು ಇದೊಂದು ನೋಡಬೇಕು ಅಂತ. ಹಾಗೆ ನಾನು ಅವರಿಗೆ ಕೊಟ್ಟಿದ್ದು. ಸೊ ಅದು ಬಟ್ ಅದು ಸಂಪೂರ್ಣವಾಗಿ ನಾನು ಕಟ್ಟಿಲ್ಲ. ಬಟ್ ಇದರಲ್ಲಿ ಸಿಂಗ್ರಹಳ್ಳಿಯಲ್ಲಿ ಅದು 700 ವರ್ಷದ ಇತಿಹಾಸದ ದೇವಸ್ಥಾನ ಇತ್ತು, ಭಾಳ ಚಿಕ್ಕ ಮಟ್ಟದಲ್ಲಿತ್ತು. ಅದು ಅವರು ಒಂದು ಆಸೆ ಪಡ್ತಾಯಿದ್ರು. 4,500ರಿಂದ 5,000ವರೆಗೆ ಇಲ್ಲಿ ಜನ ಸೇರ್ತಾರೆ, ಜಾತ್ರೆ ಆಗುತ್ತೆ ಪ್ರತಿ ವರ್ಷ, ಅದರಿಂದ ನಮಗೆ ನೀವು ಇದು ಹೆಲ್ಪ್ ಮಾಡಬೇಕು ಅಂದರು. ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ನಾನು ಜವಾಬ್ದಾರಿ ವಹಿಸಿದೆ. ಯಾಕಂದರೆ ನಾನು ಹೊರದೇಶ ಇರೋದರಿಂದ ಅವ್ರಿಗೆ ಸಂಪೂರ್ಣವಾಗಿ ಕಲ್ಲಿನಲ್ಲೇ ಕಟ್ಟಬೇಕು ಅಂದರು, ಕೆತ್ತಿ. ಆಯಿತು ಅಂದೆ. ಅದು ಭಾಳ ಒಂದು ಸೊಗಸಾಗಿ ಒಂದು ಉತ್ತಮ ಗುಣಮಟ್ಟದಲ್ಲಿ ಆ ದೇವಸ್ಥಾನದ ನಿರ್ಮಾಣ ಆಯಿತು. ಅದು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದು ಬೇರೆ ಯಾರಲ್ಲ, ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ನನಗೆ ಹೇಳಿದ ಮಟ್ಟದಲ್ಲಿ 1287 1487 ಏನೋ ಅವ್ರು ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಅವರಿಗೆ ಉದ್ಘಾಟನೆಗೆ ಕರೆದರೂ ಕೂಡ ಅದಕ್ಕೆ ಹೋಗಿಲ್ಲ ಅವರು. ಯಾಕೆಂದರೆ ನನ್ನ ಜೀವನ ಪೂರ್ತಿ ದೇವಸ್ಥಾನಗಳ ಒಂದು ಉದ್ಘಾಟನೆಯಲ್ಲೇ ಕಳೆದು ಹೋಗುತ್ತೆ, ನಾನು ಅದರಿಂದ ನಾನು ಮಾಡೋಕ್ಕೆ ಹೋಗೋದಿಲ್ಲ ಆದರೂ. ಆದರೆ ನಾನು ಹೇಳಿದೆ, ಈ ಅದು 1487 ದೇವಸ್ಥಾನಗಳು ಬೇರೆ, ಇದು ಬೇರೆ. ಅವೆಂಚ ಅವರು ತುಳುನಲ್ಲೇ ಮಾತಾಡು, ಅವೆಂಚ ಕೊಲಸೊರೆ. ನಾನು ಅದಕ್ಕೆ ಉತ್ತರ ಕೊಟ್ಟೆ, ಎಲ್ಲಿಯಾದರೂ ಭಾರತದ ಇತಿಹಾಸದಲ್ಲಿ ಒಬ್ಬ ಬೇರೆ ಧರ್ಮದ ಫಾಲೋವರು ಇನ್ನೊಂದು ಧರ್ಮಕ್ಕೆ ಸಂಪೂರ್ಣವಾಗಿ ಮಂದಿರ ಅಥವಾ ಚರ್ಚು ಅಥವಾ ಮಾಸ್ಕನ್ನು ಕಟ್ಟಿ ಆ ಒಂದು ವರ್ಗದ ಸಮಾಜಕ್ಕೆ ನೀಡಿರುವ ಉದಾಹರಣೆ ಇದೆಯಾ ಅಂತ ಕೇಳಿದೆ. ಭಾರಿ ಒಂಜಿ ಎಡ್ಡೆ ಇರಂಕ್ ಎಕ್ಸಾಂಪಲ್ ಕೊರಿಯಾರ್ ಅಂಚಾಣ ಬರ್ಪೆ. ಹಾಗಾದರೆ ನಾನು ಬರ್ತೀನಿ. ಯಾಕೆಂದರೆ ಬೇರೆಯವರು ನನಗೆ ಯಾವಾಗ ಕೇಳಿದರೆ, ನೀವು ನಮ್ಮ ದೇವಸ್ಥಾನಗಳಿಗೆ ಬಂದಿಲ್ಲ, ಆ ದೇವಸ್ಥಾನ ಉದ್ಘಾಟನೆ ಮಾಡೋಕ್ಕೆ ಯಾಕೆ ಹೋಗಿದ್ದೀರಿ ಅಂತ ಹೇಳಿದ್ರೆ, ಅವರಿಗೆ ಒಂದು ಈ ಉದಾಹರಣೆಯನ್ನು ಹೇಳೋದಕ್ಕೆ ಸಾಧ್ಯ ಉಂಟು. ಯಾಕಂದರೆ ಈ ದೇವಸ್ಥಾನ ಬೇರೆ ಧರ್ಮದವರು ನಮ್ಮ ಹಿಂದೂ ಸಮಾಜಕ್ಕೆ ನೀಡಿರುವುದರಿಂದ
ನಾನು ಉದ್ಘಾಟನೆ ಮಾಡಿ ಹೋಗ್ತಿರೋದು. ಹಾಗೆ ಬಂದರು ಅವರು. ಬಂದು ಭಾಳ ಒಂದು ಫುಲ್ ಡೇ ಅವರು ಸ್ಪೆಂಡ್ ಮಾಡಿದ್ದಾರೆ ಅವರು. ಸೊ ಇದು ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಆ ಧರ್ಮ ಈ ಧರ್ಮ ಬಿಟ್ಟು ಮಾನವ ಧರ್ಮವನ್ನು ಎತ್ತಿ ಹಿಡಿದು, ನನಗೆ ಅದಕ್ಕೆ ನಾನು ಎಲ್ಲಿ ಹೋದರೂ ಕೂಡ ಇವೆಲ್ಲ ಇಷ್ಟೇ ಅಲ್ಲ, ಸುಮಾರು ನಾನು ಹೆಲ್ಪ್ ಮಾಡಿರೋದು ಮೇಜರ್ ಆಗಿ 34-35 ಅದರಲ್ಲಿ ಎದುರಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಇಷ್ಟ ಆಗಿದೆ. ಅದು ನಿಮಗೆ ಅದು ಪುಸ್ತಕ ಸಿಕ್ಕಿದಾಗ ತಾವುಗಳು ಓದ್ಬೋದು. ದೇವಸ್ಥಾನಗಳಿಗೆ ಹೆಲ್ಪ್ ಮಾಡಿದ್ದೀನಿ, ಆದರೆ ಚರ್ಚ್ದನ್ನು ಒಂದೇ ಒಂದು ಫುಲ್ ಕಟ್ಟಿಕೊಟ್ಟಿರೋದು. ಬಟ್ ಹೆಲ್ಪ್ ಮಾಡಿರೋದು ಸುಮಾರು ಚರ್ಚ್ಗಳಿದೆ, ಅನೇಕ ಜಿಲ್ಲೆಗಳಲ್ಲಿ, ಮತ್ತು ಬಿಹಾರದಲ್ಲೂ ಗೋವಾದಲ್ಲೂ ನಾನು ನೀಡಿದ್ದೀನಿ. ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ. ಕಾರ್ಯಕ್ರಮವನ್ನು ಮುಂಬೈ ಕನ್ನಡಿಗರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರೋನ್ಸ್ ಬಂಟ್ವಾಳ ಅವರು ಉದ್ಘಾಟಿಸಿದ್ದರು. ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ಈ ಸಂದರ್ಭ ಹಾಜರಿದ್ದರು. ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪ್ರೆಸ್ ಕ್ಲಬ್ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು.